ಆಂತರಿಕ ಕೆಲವು ನಿಬಂಧನೆಗಳ ಬಗ್ಗೆ ಹೇಳ್ತಾರೆ ಹೊರತು ಅವರು ಪಕ್ಷಾತೀತವಾಗಿ ಯಾವುದೇ ಯಾವತ್ತೂ ಪಕ್ಷದ ಬಗ್ಗೆ ಮಾತಾಡಿಲ್ಲ. ನಾನು ಕೇಳ್ತೀನಿ, ಬಂಧುಗಳೇ, ನೀವೆಲ್ಲರೂ ಹೇಳ್ತೀರ ಕುಟುಂಬಶಾಹಿ ರಾಜಕಾರಣ ಮಾಡಬಾರ್ದು ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ. ಮತ್ತು ನೀವು ಪಕ್ಷ ವಿರೋಧ ಚಟುವಟಿಕೆ ಮಾಡಿದವ್ರನ್ನ ಬಿಟ್ಟಿದ್ದೀರ. ನಾನು ಈ ಸಮಯದಲ್ಲಿ ಹೇಳಬಾರ ಹೆಸರು ಹೇಳ್ತೀನಿ. ಹೆಬ್ಬಾರ್ ಮತ್ತು ಎಸ್ ಟಿ ಸೋಮಶೇಖರ್ ಅವರು ಬಹಿರಂಗವಾಗಿ ಕಾಂಗ್ರೆಸ್ ಜೊತೆ ಶಾಮೀಲಾಗಿದ್ದಾರೆ. ಬಹಿರಂಗವಾಗಿ ಪಕ್ಷದ ವಿರುದ್ಧ ಮಾತಾಡ್ತಾರೆ. ಅವರ ವಿರುದ್ಧ ಏನ್ ಮಾಡಿದ್ರಿ ನೀವು? ಹೈಕಮಾಂಡ್ ಕೇಳ್ತೀನಿ ನಾನು. ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಉತ್ತರ ಕರ್ನಾಟಕ ಅಲ್ಲ, ಇಡೀ ಕರ್ನಾಟಕದಲ್ಲಿ ಹಿಂದುತ್ವದ ನಾಯಕ ಅಂತ ನಾವು ಹೇಳ್ಬಯಸ್ತಾ ಇದ್ದೇವೆ ಬಂಧುಗಳೇ. ಅಂತ ನಾಯಕನಿಗೆ ಇವತ್ತು ನೀವು ಕೊಟ್ಟಂತ ಶಿಕ್ಷೆ ಏನು? ನೀವು ಕೊಟ್ಟದಕ್ಕೆ ನಾವು ಇವತ್ತು ಸ್ವಾಗತ ಮಾಡ್ತೇವೆ. ಯಾಕೆ ಸ್ವಾಗತ ಮಾಡ್ತೀವಿ ಅಂದ್ರ अब चालू है, अब ट्रेलर चालू हो गया, अभी पिक्चर बाकी है. ಇವತ್ತಿನಿಂದ ನಮ್ಮ ಆಟ ಶುರು. ಇನ್ನು ಮೇಲೆ ಇಲ್ಲಿಯವರೆಗೆ ನಾವು ಸುಮ್ಮನೆ ಕೂತಿದ್ದೇವೆ. ಇನ್ನು ಸುಮ್ಮನೆ ಕೂತ್ಕೊಳ್ಳುವಂತ ಜಾಯಮಾನ ಅಲ್ಲ. ಲಿಂಗಾಯತ ಪಂಚಮಸಾಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇಡೀ ಲಿಂಗಾಯತ ಸಮುದಾಯಕ್ಕೆ ಮೀಸಲಾತಿ ಹೋರಾಟಕ್ಕೆ ಹೋರಾಟ ಮಾಡಿದಂತ ಏಕೈಕ ಕರ್ನಾಟಕ ರಾಜ್ಯದ ವ್ಯಕ್ತಿ ಅಂದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು. ಅದಕ್ಕಾಗಿ ಇದು ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಹೊತ್ತು ಹೊಡಿತಾ ಇದೆ. ಇದು ಸಾಮಾನ್ಯ ಕೆಲಸ ಅಲ್ಲ. ಕುಟುಂಬ ರಾಜಕಾರಣಿಗಳು ಇದೆಲ್ಲ ನೀವು ಕ್ರಮ ತಗೊಳ್ಳುವುದು ಕೈವಾಡ, ಪಕ್ಷದ ಕೈವಾಡ. ಇದು ಭ್ರಷ್ಟ ರಾಜಕೀಯ ಹೋಗಬೇಕನ್ನೋದು ನಮ್ಮ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಆ ಪ್ರತಿಭಟನೆ ಕೆಲವು ಗಂಟೆಗಳಲ್ಲಿ ತಮ್ಮೆಲ್ಲರಿಗೂ ಗೊತ್ತಾಗಿ ಇಷ್ಟೊಂದು ಜನ ಬಂದಿದ್ದಕ್ಕೆ ಮೊದಲೇ ತಮ್ಮೆಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರ ತಿಳಿಸಿಕೊಳ್ಳಿ. ಇದು ಏನು ತೋರಿಸಿ
ಪ್ರಬಲ ಪಂಚಮ ಬನ್ನಿ, ಎಲ್ಲರೂ ಪ್ರತಿಭಟನೆಯಲ್ಲಿ ಭಾಗಿಯಾಗಿ. ಮೊಬೈಲ್ ನಿಂದ್ರು ಹೋಗ್ಬೇಡಂದ ಇನ್ನೊಂದು ನಮ್ಮ ಕಾರ್ಯಕರ್ತರಿಗೆ ಸೂಚನೆ ಏನೆಂದರೆ ಹಾಕೊಂಡ್ಬಿಡ್ರಿ ಸಾಕು. ವಿಜುವಲ್ ತೋರಿ ಸಾಕು ಸರ್. ಮಾತಾಡ್ತಾ ಬೇರೆ ಎಲ್ಲರಿಗೂ ಅಭಿನಂದನೆಗಳು. 4:30 ಗಂಟೆಗೆ ಸಿದ್ದೇಶ್ವರ ದೇವಸ್ಥಾನದಿಂದ ಗಾಂಧಿ ಸರ್ಕಲ್ ವರೆಗೆ ಹಮ್ಮಿಕೊಳ್ಳಲಾಗಿದ್ದು ಎಲ್ಲ ಕಾರ್ಯಕರ್ತರು, ಹಿಂದೂ ಬಾಂಧವರು, ಎಲ್ಲ ಸಮಾಜದವರು ನಾಳೆ ಸರಿಯಾಗಿ 4:30 ಗಂಟೆಗೆ ಸಿದ್ದೇಶ್ವರ ದೇವಸ್ಥಾನಕ್ಕೆ ಬರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ಲರೂ ಸರಿಯಾಗಿ 4:30 ಗಂಟೆಗೆ ನಾಳೆ ಎಲ್ಲರಿಗೂ ಅಭಿನಂದನೆಗಳು.
ಡೀಸೆಲ್ ತೋರಿ ಸಾಕು ಸರ್ ಮಾತಾಡ್ತಾ ಬೇರೆ 4:30 ಗಂಟೆಗೆ ಸಿದ್ದೇಶ್ವರ ದೇವಸ್ಥಾನದಿಂದ ಗಾಂಧಿ ಸರ್ಕಲ್ ವರೆಗೆ ಹಮ್ಮಿಕೊಳ್ಳಲಾಗಿದ್ದು ಎಲ್ಲ ಕಾರ್ಯಕರ್ತರು, ಹಿಂದೂ ಬಾಂಧವರು, ಎಲ್ಲ ಸಮಾಜದವರು ನಾಳೆ ಸರಿಯಾಗಿ 4:30 ಗಂಟೆಗೆ ಸಿದ್ದೇಶ್ವರ ದೇವಸ್ಥಾನಕ್ಕೆ ಬರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ಲರೂ ಸರಿಯಾಗಿ 4:30 ಗಂಟೆಗೆ ನಾಳೆ